ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಇದು ಸಂಡೆಯ ಬ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ಬ್ಲಾಗಲ್ಲಿ ಸ್ಯಾಟರ್ಡೇ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮೂರಲ್ಲಿ ಸಂಡೆಯಿಂದ ಹಬ್ಬ ಇದೆ ಅಂತ. ಸೊ ಹಾಗಾಗಿ ನೆನ್ನೆನೇ ತೆಂಬಿಟ್ಗೆಲ್ಲ ಪಾಕ ಎಲ್ಲ ತೆಗೆದು ಇಟ್ಟಿದ್ರು. ಆದರೆ ಟೈಮ್ ಆಯಿತು ಅಂತ ಕಲಿಸಿರಲಿಲ್ಲ ನೈಟು. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದು ನಮ್ಮ ಅತ್ತೆ ತೆಂಬಿಟ್ಗೆಲ್ಲ ಕಲಸಿಟ್ಕೋತಾ ಇದ್ದಾರೆ. ಹಬ್ಬದಲ್ಲಿ ಮೇಯ್ನ್ ಮಾಡೋದೇ ತೆಂಬಿಟ್ಟು. ದೇವರಿಗೆ ತೆಂಬಿಟ್ಟೆ ಅಲ್ವಾ ಆರತಿ ಕೊಡೋದು. ಹಾಗಾಗಿ ತೆಂಬಿಟ್ಟನ್ನ ಯಾವ್ಯಾವ ದೇವರಿಗೆ ಬೇಕೋ ಅದೇ ದೇವರಿಗೆ ಕಲಸಿ ಇಟ್ಕೋತಾ ಇದ್ದಾರೆ. ನೋಡಿ ಈ ಥರ ತೆಂಬಿಟ್ಟನ್ನ ಕಲಿಸ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ಬಾಗಿಲಿಗೆಲ್ಲ ಸಗಣೀರು ಹಾಕಿ ರಂಗೋಲಿ ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಕಲರ್ ಹಾಕೋಣ ರಂಗೋಲಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಣ್ಣ ಎಲ್ಲ ಹಚ್ಚುತ್ತಾ ಇದ್ದೀನಿ. ನಾವೇ ಎದ್ದಿದ್ದು 4 ಗಂಟೆನೇ ಆದ್ರೂ ಸಗಣಿ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಹಚ್ತೀನಿ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ 1 ಅವರೇ ಹಿಡ್ದಿದೆ ಇದನ್ನು ನಾವು ಕಲರೆಲ್ಲ ಹಾಕಿ ಬಿಡೋದಕ್ಕೆ. ಇವಾಗ ಟೈಮ್ ಬಂದು 6:30 ಆಗಿದೆ. ಇವ್ ನೋಡ್ತಾ ಇರ್ಬೋದು ಈಗ ಬಿಸಿಲು ಯಾವ ರೀತಿಯಾಗಿ ಬರ್ತಾ ಇದೆ. ಸೂರ್ಯ ಇವಾಗ ಹುಡ್ತಾ ಇದ್ದಾನೆ ನೋಡಿ. ಡೈರೆಕ್ಟಾಗಿ ನಮ್ಮ ಮನೆ ಮುಂದೆ ಬಿಸಿಲು ಬರುತ್ತೆ. ಇನ್ನೂ ಬಿಸಿಲು ಬಂದಿಲ್ಲ, ಇವಾಗ ಸೂರ್ಯ ಹುಡ್ತಾ ಇದ್ದಾನೆ ನೋಡಿ. ಈ ರೀತಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ರಂಗೋಲಿ ಈ ರೀತಿಯಾಗಿ ಬಿಟ್ಟಿದ್ದೀನಿ, ಚಿಕ್ಕದಾಗೆ ಬಿಡಿಸಿದ್ದೀನಿ. ಯಾಕಂದರೆ ನಮ್ಮ ನಾದಿನಿ ಮನೆಗೂ ಇದು ಕಲರ್ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಬಿಟ್ಟಿದೆ. ನನ್ನ ನಾನಿ ಮನೆ ಮುಂದೆ ಅವರು ಈ ರೀತಿಯಾಗಿ ರಂಗೋಲಿ ಬಿಡಿಸಿದ್ದಾರೆ. ಅವ್ರು ತುಂಬ ದೊಡ್ಡದಾಗೆ ಬಿಡಿಸಿದ್ದಾರೆ. ನಾನು ಕಲರ್ ಎಲ್ಲ ಸಾಕಾಗಲ್ಲ ಅಂತ ಚಿಕ್ಕದಾಗೆ ಬಿಡ್ತೆ. ಅವ್ರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ದೊಡ್ಡದಾಗೆ ಬಿಡಿಸಿದ್ದಾರೆ. ಅವ್ರದ್ದು ನಮ್ಮನೆ ಪಕ್ಕನೇ ಅವನ್ನ ಕೊಟ್ಟಿರೋದು ನನ್ನ ನಾದಿನಿನ. ಅವ್ರ ಸಂಬಂಧದಲ್ಲೇ ಮದುವೆ ಆಗಿರೋದು. ಹಾಗಾಗಿ ಅವ್ರ ಮನೆ ನಮ್ಮ ಮನೆ ಪಕ್ಕನೇ ಅವ್ರ ಮನೆ ಇರೋದು. ನೀವು ನೋಡ್ತಾ ಇರ್ಬಲ್ಲ, ಆ ಕಡೆ ನಮ್ಮ ಮನೆ, ಈ ಕಡೆ ಅವ್ರ ಮನೆ. ರಂಗೋಲಿ ಈ ರೀತಿಯಾಗಿ ಬಿಡಿಸಿದ್ದಾರೆ. 15ರಿಂದ 8 ಈ ರಂಗೋಲಿ. ಊರಲ್ಲಿ ಹಬ್ಬ ಇರೋದ್ರಿಂದ ಬಳೆ ಶೆಟ್ರಂತೂ ತುಂಬ ಜನ ಬರ್ತಾನೆ ಇರ್ತಾರೆ. ಯಾಕಂದರೆ ಬಳೆ ಹಾಕಿಸ್ಕೊಳ್ಳೋರು ತುಂಬ ಜನ ಇರ್ತಾರೆ, ಹಬ್ಬದಲ್ಲಿ ಹಾಕಿಸ್ಕೋತಾರೆ ಅಂತ. ಸೊ ಹಾಗಾಗಿ ನಮ್ಮ ಮನೆ ಮುಂದೆ ಹೋಗ್ತಾ ಇದ್ರಲ್ಲ, ನಾವು ನಮ್ಮ ಅತ್ತೆನೂ ಹಾಕಿಸ್ಕೋಬೇಕಾಗಿತ್ತು. ಹಾಗಾಗಿ ನನ್ನ ನಾದಿಗೂ ಹಾಕ್ಸೋಣ ಅಂತ ಅವ್ರನ್ನೂ ಕರೆದು, ಹಾಗಾಗಿ ಈಗ ನಮ್ಮ ಅತ್ತೆ ಹಾಕಿಸ್ಕೋತಾ ಇದ್ದಾರೆ. ನನ್ನ ನಾದಿನಿ ಅವರು ಬಳೆ ಕೈಗೇನು ಹಾಕಿಸ್ಕೊಳ್ಳಿಲ್ಲ, ಹಾಗೇ ತೊಗೊಂಡ್ರು. ನಾನೇ ಹಾಕ್ಕೋತೀನಿ ಅಂತ ನಾನೇನು ತೊಗೊಳ್ಳಿಲ್ಲ. ಯಾಕಂದರೆ ನಾನು ಹಾಕ್ಕೊಂಡಿದ್ನಲ್ಲ ಅವೇ ಸಾಕಾಗಿದ್ದು. ನನಗೇನು ಅಷ್ಟೊಂದು ಬಳೆ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಾನು ಎಷ್ಟಿರುತ್ತೋ ಅಷ್ಟರಲ್ಲೇ ಹಾಕ್ಕೋತೀನಿ. ಹಾಗಾಗಿ ನಾನು ಹಾಕಿದ್ನಲ್ಲ ಅದೇ ಸಾಕೊಂಡ್ಬಿಟ್ಟು ನಾನು ಹಾಕಿಸ್ಕೊಳ್ಳಿಲ್ಲ. ಇದು ಬಂದು ಕಾಯಿ ಒಬ್ಬಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಕಡೆ ಕಣಕ ರೆಡಿ ಮಾಡ್ತಾ ಇದ್ದಾರಲ್ಲ ಅವರು ನಮ್ಮತ್ತೆ. ನೀವು ನೋಡಿರ್ಬೋದು, ಕೆಲವೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ. ಇವರು ನಮ್ಮತ್ತೆ. ಈ ಕಡೆ ಅವ್ರ ಪಕ್ಕ ಕೂತಿದ್ದಾರಲ್ಲ ಕಾಯಿ ತುರಿತಾ, ಅವರು ನಮ್ಮ ಚಿಕ್ಕತ್ತೆ. ನಮ್ಮತ್ತೆ ಅವರು ನನಗೆ ಚಿಕ್ಕತ್ತೆ ಆಗಬೇಕು. ಈ ಕಡೆ ಕಾಯಿ ತುರಿತಾ ಇರೋದು ಚಿಕ್ಕತ್ತೆ, ಈ ಕಡೆ ನಮ್ಮತ್ತೆ. ಮತ್ತು ಆ ಕಡೆ ನನ್ನ ನಾದಿ ಕೂತಿದ್ದಾರೆ. ನಾದಿನಿ ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಇವರು. ನನಗೆ ನಾದಿನಿ ಆಗಬೇಕು. ಅವರು ಕೂಡ ಬಂದಿದ್ದರು ಹಬ್ಬಕ್ಕೆ. ಹಾಗಾಗಿ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಒಬ್ಬಟ್ಟಿಗೆಲ್ಲ ಹೂರ್ಣ ಎಲ್ಲ ರೆಡಿ ಆಯಿತು. ಇಲ್ಲಿ ಹೂರ್ಣ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ, ತಟ್ಟಬೇಕು. ಮತ್ತು ಈ ಕಡೆ ಇಲ್ಲಿ ಆಲೂಗಡ್ಡೆ ಪಲ್ಯನ ಮಾಡಿದ್ದೀವಿ. ಇನ್ನು ಸಾಂಬಾರು ಮಾಡಬೇಕು, ಮತ್ತು ಬಜ್ಜಿ ಹಾಕಬೇಕು, ಕೋಸಂಬರಿ ಇವೆಲ್ಲ ರೆಡಿ ಆಗ್ತಾ ಇದೆ. ಹಬ್ಬದ ಊಟ ಅಂದರೆ ಮೇನ್ ಇವೆಲ್ಲ ಇರಲೇಬೇಕಲ್ಲ. ಹಾಗಾಗಿ ಒಂದೊಂದಾಗಿ ರೆಡಿ ಆಗ್ತಾ ಇದ್ದಾವೆ. ಎಲ್ಲರೂ ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಈ ಕಡೆ ಒಬ್ಬಿಟ್ಟು ತಟ್ಟಬೇಕು. ಇನ್ನು ಈಗ ಒಬ್ಬಿಟ್ಟು ತಟ್ತಾ ಇದ್ದಾರೆ. ನಾನು ಜಾಸ್ತಿ ಏನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ವೀಡಿಯೋ ಮಾಡ್ಕೊಂಡೇ ಇದ್ದರೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟೋ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಒಬ್ಬಟ್ಟೆಲ್ಲ ತಟ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಬಂದಿದೆ ಕಾಯಿ ಒಬ್ಬಟ್ಟು ಅಂದರೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಆ ರೀತಿಯಾಗಿತ್ತು ಕಾಯಿ ಒಬ್ಬಟ್ಟು. ನನಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಕಾಳು ಒಬ್ಬಟ್ಟು ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನೋಡಿ ಈಗೆಲ್ಲ ತಟ್ತಾ ಇದ್ದಾರೆ. ಈಗೆಲ್ಲ ಒಬ್ಬಿಟ್ಟೆಲ್ಲ ತಟ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಬೇಕು. ಇನ್ನೂ ರೆಡಿ ಆಗಿಲ್ಲ. ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನದ ಹತ್ರ ರೆಡಿಯಾಗಿ ಹೋಗಬೇಕು. ಯಾಕಂದರೆ ಇವಾಗ ಯಾಕೆ ದೇವಸ್ಥಾನದ ಹತ್ರ ಹೋಗ್ತೀವಿ ಅಂದರೆ, ನಮ್ಮೂರಲ್ಲಿ ಮೇನ್ ವಿಶೇಷತೆ ಅಂದರೆ ಇದೇನೆ. ಇವಾಗೆಲ್ಲ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಮ್ಮೂರಲ್ಲಿ ಕೊಂಡು ಸೌದೆನ ದನಗಳೆಲ್ಲ ರೆಡಿ ಮಾಡಿ ಈ ಥರ ಕೊಂಡು ಸೌದೆನ ದನಗಳ ಜೊತೆ ಕಟ್ಕೊಂಡು ತಗೊಬರ್ತಾರೆ. ನಾನು ಮದುವೆ ಆದಮೇಲೆ ಈ ಥರ ನೋಡಿದ್ದು, ನಾನು ಎಲ್ಲೂ ನೋಡಿರಲಿಲ್ಲ. ಅದೇ ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಮನೆಯಲ್ಲಿ ಯಾರ್ಯಾರ ಮನೇಲಿ ದನಗಳಿದೆಯೋ ಅವರವರು ಈ ಥರ ಕಟ್ಕೊಬಂತಿರ್ತಾರೆ. ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಕೊಂಡು ಸೌದೆನ ಹಾಕ್ತಾರೆ ಅಂತ. ಇವಾಗೆಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ನನ್ನ ಮಗುನ ನಮ್ಮ ನಾದಿನಿ ಎತ್ಕೊಂಡಿದ್ದಾರೆ. ಹಾಗೆಯೇ ಜನ ಎಲ್ಲ ಬೇಗನೆ ಬಂದಿರ್ತಾರೆ. 1 ಗಂಟೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಆದರೆ ನಾವು ಅಲ್ಲೇನಪ್ಪ ಅಂದರೆ ಪಾನಕ ಮತ್ತು ಊಟದ ವ್ಯವಸ್ಥೆ ಎಲ್ಲ ಕೂಡ ಮಾಡಿರ್ತಾರೆ.
ಹಾಗಾಗಿ ಬೇಗನೆ ಹೋಗಿರ್ತಾರೆ. ನಾವು ಅಷ್ಟು ಬೇಗ ಏನು ಹೋಗಲ್ಲ, ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಹೋಗ್ದಾಗ ಆಲ್ರೆಡಿ 4 ಗಂಟೆ ಆಗಿತ್ತು ಅನಿಸುತ್ತೆ, ಆವಾಗ ಹೋಗಿದ್ದು ನಾವು. ನಾನು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಈಗ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಇದೇ ಬೋರೆ ದೇವರು ಅಂದರೆ ಇದೆ. ಈ ದೇವ್ರಿಗೆ ಇವತ್ತು ಹಬ್ಬ ಇರೋದು. ನನ್ನ ಮಗನಿಗೆ ತುಂಬ ದಿನದಿಂದ ತಾಯ್ತ ಹಾಕ್ಸೋಣ ಅಂತ ಅನ್ಕೋತಾ ಇದೆ, ಆದರೆ ತುಂಬ ದಿನದಿಂದ ಆಗೇ ಇರಲಿಲ್ಲ. ಹಾಗಾಗಿ ಇವತ್ತು ಹಬ್ಬದ ದಿನವೇ ಹಾಕ್ಸ್ಬಿಡೋಣ ಅಂತ ಹಾಕ್ಸ್ತಾ ಇದ್ದೀವಿ. ಹಾಗೆಯೇ ಇವರು ನಮ್ಮ ನಾದಿನಿ, ಆ ಕಡೆ ಪಕ್ಕದಲ್ಲಿರೋರು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು, ಅವರು ನನಗೆ ನಾದಿನಿ ಆಗಬೇಕು. ಇವರು ನಮ್ಮ ಚಿಕ್ಕತ್ತೆ, ಆ ಕಡೆ ಹಿಂದೆ ಇರೋರು ನಮ್ಮ ದೊಡ್ಡತ್ತೆ. ಇವಾಗ ದೇವಸ್ಥಾನದೊಳಗಡೆ ಇದ್ದೀವಿ. ದರ್ಶನ ಎಲ್ಲ ಆಯಿತು, ನನ್ನ ಮಗನಿಗೆ ತಾಯ್ತೆಲ್ಲ ಕಟ್ಸಾಯಿತು. ಈಗ ಕೊಂಡು ಸೌದೆ ಬರೋ ಹೊತ್ತು. ಈಗ ಬರ್ತಾರೆ, ಇದರಲ್ಲಿ ದನಿನಲ್ಲಿ ಕಟ್ಕೊಂಡು ಬರ್ತಾರೆ. ಈಗ ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ, ಇವಾಗ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಹಾಗೇ ತುಂಬ ಜನ ನೀವು ಮೂರು ಯಾವುದು ಅಂತ ಕೇಳ್ತಾಯಿದ್ರಿ. ನಮ್ಮೂರು ಬಂದು ಬ್ಯಾಲೆತ್ಕೆರೆ, ಮಂಡ್ಯ ಡಿಸ್ಟಿಕ್ಕು, ಮದ್ದೂರು ತಾಲೂಕು. ಮಂಡ್ಯದಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ, ಮದ್ದೂರಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಮಾಗಿ ಸೈಡಿಂದ ಬಂದರೆ ದುರ್ಗದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಈ ಸೈಡು ನಮ್ಮೂರು ಬಂದು. ಇವರು ನೀವು ನೋಡಿರ್ತೀರ ಹಿಂದಿನ ಬ್ಲಾಗಲ್ಲಿ ರಂಗೋಲಿ ಬಿಡಿಸಿದ್ರಲ್ಲ, ಇವರು ನನಗೆ ನಾದಿನಿ ಆಗಬೇಕು. ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು, ಅವರೂ ಕೂಡ ಬಂದಿದ್ದರು. ಹಾಗೆಯೇ ಇಲ್ಲಿ ದೇವ್ರುಗಳು ಬರ್ತಾ ಇದ್ದಾವೆ. ಈಗ ದೇವ್ರುಗಳು ಬಂದು ಅವರಿಂದನೇ ಕೊಂಡು ಸೌದೆನ ತಗೊಬರೋದು. ಈ ರೀತಿಯಾಗಿ ದನಗಳಿಗೆ ರೆಡಿ ಮಾಡಿ, ನಾವು ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡಿರ್ತಾರೆ ಆ ರೀತಿಯಾಗಿ ರೆಡಿ ಮಾಡಿ ಈ ಕೊಂಡು ಸೌದೆನ ಅದಕ್ಕೆ ಕಟ್ಕೊಂಡು ಬಂದಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕಟ್ಟಿರ್ತಾರೆ. ಅದಕ್ಕೆ ಕಟ್ಕೊಂಡು ತಗೊಬರ್ತಾರೆ ಈ ಸೌದೆಗಳನ್ನ, ಕೊಂಡಕ್ಕೆ ಹಾಕೋ ಸೌದೆನ. ದನ ಇರೋರು ಮಾತ್ರ ಆ ಥರ ಮಾಡ್ತಾರೆ, ದನ ಇಲ್ಲದೆ ಹೋದವರು ಈಗ ಹಾಗೇನೆ ಏನು ಹಾಕೋದಿಲ್ಲ. ನಮ್ಮನೇಲೂ ವರ್ಷ ಇದೇ ರೀತಿಯಾಗಿ ಆಗ್ತಿದ್ರು, ಆದರೆ ಬಟ್ ಇವಾಗ ದನಗಳಿಲ್ಲ. ನಮ್ಮ ಮಾವ ಇದ್ದಾಗ ದನಗಳು ಇರ್ತಿದ್ದೋ, ಹಾಗಾಗಿ ಹಾಕ್ತಿದ್ರು. ಈ ವರ್ಷ ದನ ಏನೂ ಇಲ್ಲ, ಹಾಗಾಗಿ ನಮ್ಮ ಮನೆಯಿಂದ ಹೋಗಿಲ್ಲ. ನೋಡಿ, ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಥರ ದನಗಳಿಗೆ ಸೌದೆಗಳನ್ನ ಕಟ್ಕೊಂಡು ತಗೊಬಂದು ಹಾಕ್ತಾರೆ. ಹಾಗೇನೆ ಇಲ್ಲಿ ಪ್ರಸಾದ ಎಲ್ಲ ಹಾಕಿಸ್ಕೊಂಡು ಮನೆಗೆ ತಿನ್ನೋಣ ಅಂತ ತಗೊಂಡು ಬಂದ್ವಿ. ಇಲ್ಲಿ ಮನೆಗೆ ಬರೋಷ್ಟರಲ್ಲಿ ಮನೆಯಲ್ಲಿ ನಲ್ಲಿ ನೀರು ಬಿಟ್ಟಿದ್ರು. ಹಾಗಾಗಿ ಇಲ್ಲಿ ನಮ್ಮ ಅತ್ತೆ ಮೀಸಲು ನೀರು ಅಂತ ಒಳಗಡೆಗೆ ಇಟ್ಕೋತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಮೀಸಲು ನೀರಿಗೆ. ಆಗೆಲ್ಲ ಹಿಂದೆ ಎಲ್ಲ ಕೆರೆಗಳಲ್ಲಿ, ತೊರೆಗಳಲ್ಲಿ ಈ ರೀತಿಯಾಗಿ ಮೀಸಲು ನೀರನ್ನ ತಗೊಬತ್ತಿದ್ರು. ಈಗೆಲ್ಲ ಮನೆಗಳಲ್ಲೇ ನಲ್ಲಿ ನೀರಲ್ಲೇ ಇಟ್ಕೊಬಿಡ್ತಾರೆ. ಈಗ ಅದಕ್ಕೆ ಮೀಸಲು ನೀರಿಗೆ ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ. ಯಾಕೆ ಈ ಮೀಸಲು ನೀರು ಇಟ್ಕೋತಾರೆ ಅಂದರೆ, ಒಳಗಡೆ ನಾವು ಮುಂಗೋಳ್ದು ಅನ್ನ ಅಂತ ಮಾಡ್ತಾರೆ. ಕೊಂಡು ಟೈಮಲ್ಲಿ ಹಾಕೋದಕ್ಕೂ ಮುಂಚೆ ಆ ಅನ್ನನ ಮಾಡಿ ತಗೊಂಡೋಗಿ ಕೊಡ್ತಾರೆ. ಹಾಗಾಗಿ ಅದನ್ನೆಲ್ಲ ಮಾಡೋದಕ್ಕೆ ಈ ಮೀಸಲು ನೀರನ್ನೇ ಉಪಯೋಗಿಸೋದು. ಹಾಗಾಗಿ ಅದಕ್ಕೆ ಎಲ್ಲ ನೀರನ್ನ ಇಟ್ಕೋತಾ ಇದ್ದಾರೆ ಪೂಜೆ ಎಲ್ಲ ಮಾಡಿ. ಹಾಗೆಯೇ ನಾವಿಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ. ಇಲ್ಲಿ ನಾವು ಮುಂಗೋಳ್ದು ಅನ್ನ ಅಂತ ಮಾಡ್ತೀವಲ್ಲ, ಅದನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ಇದೆಲ್ಲ ತಾರಿಸಿ ಒಲೆ ಎಲ್ಲ ತಾರಿಸಿ ಅರ್ಶಿನ ಕುಂಕುಮ ಇಕ್ಕಿ ದೀಪ ಹಚ್ಚಿ ಇಕ್ಕಿರ್ತಾರೆ. ಇಲ್ಲಿ ನನ್ನ ಮಗ ನಾನು ಊಟ ಬಡಿಸ್ತಾ ಇದ್ರೆ ಇವರು ವಿಡಿಯೋ ಮಾಡಿದ್ದಾನೆ, ನನಗೆ ಗೊತ್ತೇ ಇಲ್ಲ, ಆಮೇಲೆ ನೋಡಿದೆ. ಹಾಗೆಯೇ ಇಲ್ಲಿ ನಾನು ಚಿಕ್ಕಮ್ಮನ ದೇವಸ್ಥಾನಕ್ಕೆ, ಅಂದರೆ ಮನೆ ದೇವ್ರ ಗುಡಿ ಅಂತಾರೆ, ಅದಕ್ಕೆ ಈಗ ಪೂಜೆ ಮಾಡಿಸೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಈ ಕೊಂಡ ಮಾಡೋದಕ್ಕೂ ಮುಂಚೆ, ಕೊಂಡ ಆಗೋದಕ್ಕೂ ಮುಂಚೆ ಮನೆ ದೇವ್ರ ಗುಡಿಗೆ ಪೂಜೆ ಮಾಡಿಸ್ಬೇಕು. ಹಾಗಾಗಿ ಪೂಜೆ ಮಾಡಿಸ್ಕೊಬರೋಕೆ ಹೋಗ್ತಾ ಇದ್ದೀನಿ.
ಇಲ್ಲಿ ಆರತಿಗೆ ರೆಡಿ ಮಾಡೋದಕ್ಕೆ ನಾನು ತೆಂಗಿನ ಗರಿ ಸುಳಿ ತೆಂಗಿನ ಗರಿ ಬರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಎಣಿತಾ ಇದ್ದೀನಿ ಆರತಿಗೆ ರೆಡಿ ಮಾಡೋದಕ್ಕೆ. ನಮ್ಮೂರಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಎಣ್ಕೊಂಡು ಅವ್ರವ್ರ ಆರತಿಗಳಿಗೆ ಹಾಕ್ಕೊಂಡು ಬಂದಿರ್ತಾರೆ. ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಎಣ್ಣೆ ಹಾಕ್ತೀನಿ, ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ. ಈಗ ನಾನು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಫುಲ್ಲು ಎಣ್ಕೋತೀವಿ. ಸುಳಿ ತೆಂಗಿನ ಗರಿ ಅಂದರೆ ಸುಳಿ ತೆಂಗಿನ ಗರಿಲೇ ಆಗಬೇಕು, ಮಾಮೂಲಿ ತೆಂಗಿನ ಗರಿ ಬರುತ್ತಲ್ಲ ಅದರಲ್ಲಿ ಆಗೋದಿಲ್ಲ. ಈ ರೀತಿಯಾಗಿ ತೆಂಗಿನ ಗರಿಲೇ ಮಾಡೋಕ್ಕಾಗೋದು ಇದನ್ನು. ಈ ರೀತಿಯಾಗಿ ಮಾಡಿ ನೋಡಿ ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಫುಲ್ಲು ಅದು ಗರಿ ಫುಲ್ಲು ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಮುಂಗೋಳ್ದನ್ನ ಅಂತ ಮೊದಲೇ ಹೇಳಿದ್ದನ್ನು ಮುಂಗೋಳ್ದನ್ನ ನಾವು ಇಲ್ಲಿ ಈ ರೀತಿಲಿ ಒಲೆಯಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ತೀವಿ ಅಂತ ಅದನ್ನು ಇವಾಗ ಮಾಡ್ತಾಯಿದ್ದೀವಿ. ಈಗ 3 ಗಂಟೆ ಆಗಿದೆ, ಸೋಮವಾರ ಬೆಳಗಿನ ಜಾವ 3 ಗಂಟೆ ಆಗಿದೆ. ಕೊಂಡು ಟೈಮು ಇದನ್ನು ಮಾಡ್ಕೊಂಡು ಕೊಂಡು ಆಗೋದಕ್ಕೂ ಮುಂಚೆ ಇದನ್ನು ಮಾಡ್ಕೊಂಡು ತಗೊಂಡೋಗಿ ಕೊಡಬೇಕು. ಹಾಗಾಗಿ ಇಲ್ಲಿ ಫಸ್ಟು ಅವರೆಕಾಳು ಮತ್ತು ಅನ್ನ ಇವೆರಡನ್ನೂ ಕೂಡ ಬೇಯಿಸ್ಕೊಂಡು ತಗೊಂಡು ಹೋಗ್ತಾರೆ. ಹಾಗಾಗಿ ಈಗ ಅವರೆಕಾಳನ್ನ ಬೇಯೋದಕ್ಕೆ ಇಕ್ಕಿದ್ದೀವಿ. ಇಲ್ಲಿ ಅನ್ನ ಮಾಡೋದಕ್ಕೆ ಅಕ್ಕಿನ ನೆನೆ ಹಾಕಿದ್ದೀವಿ. ಅನ್ನನೂ ಕೂಡ ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ಕೊಂಡು ಆಗೋಕ್ಕೂ ಮುಂಚೆ ತಗೊಂಡೋಗಿ ಕೊಡಬೇಕು. ಇಲ್ಲಿ ಇದು ಬಂದು ಒಂಬಳೆ ಅದನ್ನು ತೊಗೊಬಂದು ಇಕ್ಕಿದ್ದಾರೆ. ಇದಕ್ಕೆ ಆರತಿಗೆಲ್ಲ ರೆಡಿ ಮಾಡಬೇಕು ಈಗ. ಅದಕ್ಕೆ ಒಂಬಳೆನೆಲ್ಲ ಕಟ್ ಮಾಡಿ ಆರತಿ ರೆಡಿ ಮಾಡೋದಕ್ಕೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ. ಅದನ್ನು ಈಗ ಆರತಿಗೆ ರೆಡಿ ಮಾಡಬೇಕು. ಆರತಿನ ಈಗ ರೆಡಿ ಮಾಡಿದ್ದೀವಿ ನೋಡಿ. ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ನಾವೇನು ತೆಂಗಿನ ಗರಿಲಿ ಎಣಿತಾ ಇದೆ ಅದನ್ನು ಈ ರೀತಿಯಾಗಿ ಸುತ್ತ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಆರತಿ ಮಾಡ್ಕೊಂಡು ಬಂದಿರ್ತಾರೆ. ಈ ಕಡೆ ತಟ್ಟೆಲಿ ಇಕ್ಕೊಂಡಿರೋದು ಇದು ಕೊಂಡೋಗೋಕ್ಕೂ ಮುಂಚೆ ಹೆಬ್ಬಾಕ್ಲಲ್ಲಿ ಆರತಿ ಅಂತ ಮಾಡ್ತಾರೆ. ಹಾಗಾಗಿ ಅದನ್ನು ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ನಾನು ಕೂಡ ರೆಡಿಯಾಗಿ ಇವಾಗ ಹೊರಡಬೇಕು ಆರತಿ ತೊಗೊಂಡು. ಇವಾಗ ಆರತಿ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಆರತಿನೂ ಕೂಡ ನೋಡಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇದು ನಾನು ನಮ್ಮ ಆರತಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬೇರೆಯವ್ರ ಆರತಿ ಎಲ್ಲ ನೋಡಿ ಪ್ರತಿಯೊಬ್ಬರು ಕೂಡ ಈ ರೀತಿ ತೆಂಗಿನ ಗರಿಲಿ ಎಣ್ಕೊಂಡು ಹಾಕ್ಕೊಂಡು ಬಂದಿರ್ತಾರೆ. ದೇವರು ಹೆಬ್ಬಾಕ್ಲಿಗೆ ಬಂದಮೇಲೆ ಎಲ್ಲರೂ ಕೂಡ ಈ ರೀತಿಯಾಗಿ ಆರತಿನ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಈಗ ಆರತಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಹಾಗೇನೆ ನೋಡಿ ಎಲ್ಲರ ಆರತಿಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗೆಲ್ಲ ಕೊಂಡೆ ಎಲ್ಲ ಆಯಿತು, ಪೂಜೆ ಎಲ್ಲ ಆರತಿ ತಗೊಂಡೋಗಿ ಒಳಗಡೆ ದೇವಸ್ಥಾನದ ಒಳಗಡೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಇವಾಗ ನಿಂತಿದ್ದೀವಿ. ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು, ಇವರು ಹಬ್ಬಕ್ಕೆ ಬಂದಿದ್ರು. ಇವರಿಬ್ಬರು ಅವ್ರ ಮಕ್ಕಳು. ಈ ಕಡೆ ನನ್ನ ತಂಗಿ ಇದ್ದಾಳೆ, ಇನ್ನೊಬ್ಳು ದೊಡ್ಡಪ್ಪನ ಮಗಳು. ಇವಳು ನನ್ನ ತಂಗಿ, ಅವಳು ತಂಗಿ ಆಗಬೇಕು. ಇವನು ಅವಳ ಮಗ. ಇವರು ಕೂಡ ಹಬ್ಬಕ್ಕೆ ಬಂದಿದ್ದರು. ಸೊ ಈಗ ಪೂಜೆ ಎಲ್ಲ ಆಯಿತು. ಈಗ ನಾವು ಕೂಡ ಹೊರಡಬೇಕು. ಯಾಕಂದರೆ ಈ ವ್ಲಾಗ್ ಬಂದು ಇದು ಮಂಡೇ ವ್ಲಾಗು, ಸೋಮವಾರದ ವ್ಲಾಗು. ಈಗ ನನ್ನ ಮಗನಿಗೆ ಎಕ್ಸಾಮ್ ಇದೆ. ಈಗ ಮತ್ತೆ ನಾವು ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಬೆಂಗಳೂರು ಕಡೆ ಹೊರಡಬೇಕು. ನನ್ನ ಮಗನಿಗೆ ಎಕ್ಸಾಮ್ ಇವಾಗ 9:30ಗೆ ಅವನಿಗೆ ಕ್ಲಾಸ್ ಇದೆ. ಅಷ್ಟರಲ್ಲಿ ನಾವು ಕೂಡ ಬೆಂಗಳೂರಿಗೆ ಹೋಗಬೇಕು. ಈಗ ಬಂದು ಟೈಮು 6:30 ಆಗಿದೆ. ಹಾಗೆಯೇ ನಾವು ಈಗ ಬೆಂಗಳೂರಿಗೆ ಹೊರಟ್ವಿ. ನನ್ನ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ಬೇಗನೆ ಹೊರಟ್ವಿ. ಯಾಕಂದರೆ 9:30 ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ರೀಚ್ ಆಗಬೇಕಿತ್ತು ಅವನಿಗೆ ಸ್ಕೂಲಿಗೆ ಕಳಿಸೋದಕ್ಕೆ. ನನ್ನ ಚಿಕ್ಕ ಮಗನ್ನ ಊರಲ್ಲೇ ಬಿಟ್ಟು ಬಂದ್ವಿ. ಯಾಕಂದರೆ ನಾವು ಮತ್ತೆ ಮಂಗಳವಾರ ಹೋಗಬೇಕು. ಹಾಗಾಗಿ ಇನ್ನು ಒಂದು ದಿನಕ್ಕೆ ಆ ಕಡೆ ಈ ಕಡೆ ಓಡಾಡೋದು ಯಾಕೆ ಅಂದ್ಬಿಟ್ಟು ಅವನ್ನ ನಮ್ಮ ಅತ್ತೆ ಹತ್ರನೇ ಅಲ್ಲೇ ಬಿಟ್ಟು ನನ್ನ ದೊಡ್ಡ ಮಗನ ಮಾತ್ರ ಕರ್ಕೊಂಡು ಬಂದ್ವಿ. ನಾವು ಮತ್ತೆ ನಾಳೆ ಮಂಗಳವಾರನೂ ಕೂಡ ಹೊರಡಬೇಕು. ಮಂಗಳವಾರನೂ ಕೂಡ ಹಬ್ಬ ಇದೆ. ಈಗ ಟೈಮ್ ಬಂದು 6:30 ಆಗಿದೆ. ನೋಡಿ ಸೂರ್ಯ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಫ್ರೆಂಡ್ಸ್ ಇದಾಗಿತ್ತು ಹಬ್ಬದ ಬ್ಲಾಗು. ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.